ಕನ್ಯಾಕುಮಾರಿ ಅಥವಾ ಕೇಪ್ ಕ್ಯಾಮರಿನ್ ಭಾರತ ದೇಶದ ಭೂಭಾಗದ ತುತ್ತ ತುದಿ. ಮನೋಹರವಾದಂತಹ ಸೂರ್ಯೋದಯ. ಎದುರಿಗೆ ಕಾಣುತ್ತಿರುವ ತಿರುವಳ್ಳುವರ್ ಹಾಗೂ ವಿವೇಕಾನಂದ ಮೆಮೋರಿಯಲ್ ರಾಕನ್ನು ನಾವು ಕಣ್ತುಂಬಿ ನೋಡಬಹುದು. ಸಮುದ್ರದ ಆ ಅಲೆಗಳ ನೋಟ ಬಹು ಸುಂದರವಾಗಿದೆ. ಕನ್ಯಾಕುಮಾರಿ ದೇವಾಲಯ. ಕನ್ಯಾಕುಮಾರಿ ದೇವಾಲಯವು 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ದಂತಕಥೆಯ ಪ್ರಕಾರ ಸತಿಯ ದೇಹದ ಬಲಭುಜ ಮತ್ತು ಬೆನ್ನು ಮೂಳೆಯು ಕನ್ಯಾಕುಮಾರಿಯಲ್ಲಿ ಬಿದ್ದು ಆ ಮೂಲಕ ಆ ಪ್ರದೇಶದಲ್ಲಿ ಕುಂಡಲಿನಿ ಶಕ್ತಿಯನ್ನು ಸೃಷ್ಟಿಸಿತು. 3000 ವರ್ಷಗಳಷ್ಟು ಹಳೆಯ ದೇವಾಲಯ. ಕನ್ಯಾಕುಮಾರಿ ಅಮ್ಮನ ಮೂಗುತಿ ನಾಗಮಣಿ, ಅಂದರೆ ನಾಗರಹಾವಿನ ಹೆಡೆಯಲ್ಲಿ ಕಂಡುಬರುವ ಮಾಂತ್ರಿಕ ಕಲ್ಲು ಎಂದು ನಂಬಲಾಗಿದೆ. ದೇವಾಲಯ ಪ್ರವೇಶಿಸುತ್ತಿದ್ದಂತೆ ಅಕ್ಕಪಕ್ಕಗಳಲ್ಲಿ ಅಂಗಡಿಗಳ ಸಾಲು. ಎಲ್ಲ ರೀತಿಯ ವಸ್ತುಗಳನ್ನು, ಪೂಜಾ ಸಾಮಗ್ರಿಗಳನ್ನು ಅಲ್ಲಿ ಜೋಡಿಸಿದ್ದಾರೆ. ವಜ್ರದ ಉಂಗುರವು ಎಷ್ಟು ಬೆರಗುಗೊಳಿಸುತ್ತದೆ ಎಂದರೆ, ಒಂದು ವ್ಯಾಪಾರಿ ಹಡಗು ಒಮ್ಮೆ ಬಂಡೆಯ ಮೇಲೆ ಅಪ್ಪಳಿಸಿತು. ಉಂಗುರದ ಹೊಳಪನ್ನು ದೀಪಸ್ತಂಭದ ದೀಪ ಎಂದು ನಂಬಿ ಅನಾಹುತ ಸಂಭವಿಸಿತು. ಇದನ್ನು ತಡೆಯಲು ಪೂರ್ವದ ಬಾಗಿಲನ್ನು ಶಾಶ್ವತವಾಗಿ ಮುಚ್ಚಲಾಯಿತು. ನಾವೀಗ ವಿವೇಕಾನಂದ ಮೆಮೋರಿಯಲ್ ಕಡೆ ನಾವು ಹೋಗುತ್ತಿದ್ದೇವೆ. ಗಾಜಿನ ಸೇತುವೆಯತ್ತ ನಾವು ನಡೆಯುತ್ತಿದ್ದೇವೆ. ಕನ್ಯಾಕುಮಾರಿ ಕರಾವಳಿಯಲ್ಲಿರುವ ವಿವೇಕಾನಂದ ರಾಕ್ ಸ್ಮಾರಕ ಮತ್ತು 133 ಅಡಿ ಎತ್ತರದ ತಿರುವಳ್ಳುವರ್ ಪ್ರತಿಮೆಯನ್ನು ಸಂಪರ್ಕಿಸುವ ಗಾಜಿನ ಸೇತುವೆಯನ್ನು ತಮಿಳುನಾಡು ಸಿಎಂ ಎಂ.ಕೆ. ಸ್ಟಾಲಿನ್ ಉದ್ಘಾಟಿಸಿದ್ದಾರೆ. ಈ ಗಾಜಿನ ಸೇತುವೆಯು ದೇಶದಲ್ಲೇ ಮೊದಲನೆಯದಾಗಿದೆ. ಪ್ರವಾಸಿಗರಿಗೆ 2 ಮಹಾನ್ ವ್ಯಕ್ತಿಗಳ ಸ್ಮಾರಕಗಳು ಮತ್ತು ಸುತ್ತಲೂ ಸಮುದ್ರದ ವೀಕ್ಷಣೆಗಾಗಿ ಇದನ್ನು ನಿರ್ಮಿಸಲಾಗಿದೆ. ಅಲ್ಲದೆ ಈ ಸೇತುವೆ ಸಮುದ್ರದ ಮೇಲೆ ನಡೆಯುವ ರೋಮಾಂಚಕ ಅನುಭವವನ್ನು ನೀಡುತ್ತದೆ. ತಿರುವಳ್ಳುವರ್ ಪ್ರತಿಮೆ ಅನಾವರಣದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು 37 ಕೋಟಿ ರು ವೆಚ್ಚದಲ್ಲಿ ಈ ಸೇತುವೆ ನಿರ್ಮಿಸಿದೆ. ಈ ಸೇತುವೆ 77 ಮೀಟರ್ ಉದ್ದ, 10 ಮೀಟರ್ ಅಗಲವಿದೆ. ಕನ್ಯಾಕುಮಾರಿ ದಕ್ಷಿಣ ಭಾರತದ ಮುಖ್ಯ ಭೂಮಿಯ ತುತ್ತ ತುದಿಯಲ್ಲಿದೆ. ನಾವೀಗ ಗಾಜಿನ ಸೇತುವೆ ಮೇಲೆ ನಡೆದುಕೊಂಡು ಹೋಗುತ್ತಿದ್ದೇವೆ. ಇದೊಂದು ರೋಮಾಂಚಕ ಅನುಭವ ಪ್ರವಾಸಿಗರಿಗೆ. ಆ 3 ಸಮುದ್ರಗಳು ಸೇರುವ ಬೋರ್ಗರೆಯುವ ಸಮುದ್ರದ ಮೇಲೆ ನಾವು ನಡೆದುಕೊಂಡು ಹೋಗುತ್ತಿರುವುದೇ ಒಂದು ರೋಮಾಂಚಕ ಅನುಭವ. ಹಾಗೂ ಕೆಳಗಡೆ ನೋಡಿದಾಗ ನಮಗೆ ಅಚ್ಚರಿ ಮತ್ತು ಭಯವೂ ಕೂಡ ಏಕಕಾಲದಲ್ಲಿ ಮೂಡುತ್ತದೆ. ಕನ್ಯಾಕುಮಾರಿ ದಕ್ಷಿಣ ಭಾರತದ ಮುಖ್ಯ ಭೂಮಿಯ ತುತ್ತ ತುದಿಯಲ್ಲಿದೆ. ಕನ್ಯಾಕುಮಾರಿ ಎಂಬ ಹೆಸರು ಪೌರಾಣಿಕ ಕಥೆಯಿಂದ ಬಂದಿದೆ. ಕೇಪ್ ಕ್ಯಾಮರಿನ್ ಎಂದು ಕರೆಯಲಾಗುತ್ತದೆ. ಕನ್ಯಾಕುಮಾರಿಯು ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಸೇರುವ ಸ್ಥಳದಲ್ಲಿದೆ. ಬೋರ್ಗರೆಯುವ ಸಮುದ್ರ ನಮ್ಮ ಕಾಲ ಕೆಳಗೆ ಗಾಜಿನ ಸೇತುವೆಯಡಿ ನಮಗೆ ಕಾಣುತ್ತಾ ಇದೆ. ಇದೊಂದು ಅದ್ಭುತವಾದಂತಹ ಒಂದು ಅನುಭವ, ಮತ್ತೆ ಮತ್ತೆ ನೋಡಬೇಕೆನಿಸುವ ಒಂದು ಅದ್ಭುತ ಆಗಿದೆ. ಆ ಗಾಜಿನ ಸೇತುವೆಯ ಕೆಳಗೆ ಇರುವ ಬೃಹತ್ ಗಾತ್ರದ ಬಂಡೆಗಳು ನೊರೆಯನ್ನು ಉಕ್ಕಿಸುತ್ತಾ ಬೋರ್ಗರೆಯುತ್ತಿರುವ ಸಮುದ್ರದ ಆ ಒಂದು ಚಿತ್ರ ನೋಡ್ತಾ ಹೋದಾಗೆ ನಮಗೆ ಭಯನೂ ಕೂಡ ಒಂದು ಕ್ಷಣ ಆಗುತ್ತೆ. ಆ ಗಾಜಿನ ಮೇಲೆ ನಡೆಯುವುದೇ ಒಂದು ವಿಚಿತ್ರ ಹಾಗೂ ಭಯದಿಂದ ಕೂಡಿದಂತಹ ಮತ್ತು ಆನಂದವನ್ನು ಕೂಡ ತರುವಂತಹ ಒಂದು ಅನುಭವ ಆಗಿದೆ. ಆ ನೊರೆಯುಗುಳುತ್ತಾ ಬರುವಂತಹ ಅಲೆಗಳ ಒಂದು ದೃಶ್ಯ ನಮ್ಮ ಕಣ್ಮನವನ್ನು ಒಂದು ಕ್ಷಣ ಸೂರೆಗೊಳ್ಳುತ್ತದೆ ಮತ್ತು ಹಿಡಿದಿಡುತ್ತದೆ. ಅಷ್ಟು ಸುಂದರವಾದಂತಹ ಒಂದು ದೃಶ್ಯ ನಮ್ಮ ಕಣ್ಮುಂದೆ, ನಮ್ಮ ಕಾಲ ಕೆಳಗೆ ನಮಗೆ ಕಾಣಿಸ್ತಾ ಹೋಗ್ತಾ ಇದೆ. ಇದು ಭಾರತದಲ್ಲಿ ಮೊದಲನೆಯದು. ಆ ಸೇತುವೆ ಮೇಲೆ ನಡೆದುಕೊಂಡು ಹೋದಾಗ ತಿರುವಳ್ಳುವರ್ ವಿಗ್ರಹವನ್ನು ಕೂಡ ನಾವು ಕಾಣಬಹುದು. ಕನ್ಯಾಕುಮಾರಿಯು ಹುಣ್ಣಿಮೆ ದಿನ ಕಣ್ಣು ಕೋರೈಸುವ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಹೆಸರುವಾಸಿಯಾಗಿದೆ. ನಮ್ಮ ಕಣ್ಣ ಮುಂದೆ ತಿರುವಳ್ಳುವರ್ ವಿಗ್ರಹ ಕಾಣ್ತಾ ಇದೆ. ಬಹು ಎತ್ತರದಿಂದ ಕೂಡಿರುವಂತಹ ಒಂದು ವಿಗ್ರಹ. ಮೇಲಿನಿಂದ ನೋಡಿದಾಗ ಆ ಗಾಜಿನ ಸೇತುವೆ ಹಾಗೂ ವಿವೇಕಾನಂದ ರಾಕ್ ಮೆಮೋರಿಯಲ್ ಕೂಡ ಎರಡೂ ಕೂಡ ನಮ್ಮ ಕಣ್ಣಿಗೆ ಕಾಣುತ್ತೆ. ಸುತ್ತಲೂ ಬೋರ್ಗರೆಯುತ್ತಿರುವ ಆ ಸಮುದ್ರದ ಒಂದು ಚಿತ್ರ ನಮ್ಮ ಕಣ್ಮುಂದೆ ಬರುತ್ತೆ.
ಅತ್ಯಂತ ಸುಂದರವಾದಂಥ ಒಂದು ದೃಶ್ಯವನ್ನು ನಾವು ಕಣ್ತುಂಬಿಕೊಳ್ಳುತ್ತಾ ನಾವು ಮುಂದೆ ಹೋಗಬಹುದು. ವಿವೇಕಾನಂದ ಶಿಲಾ ಸ್ಮಾರಕವು ಕನ್ಯಾಕುಮಾರಿಯಲ್ಲಿರುವ ಒಂದು ಸ್ಮಾರಕ. ಈ ಸ್ಮಾರಕವು ತಮಿಳುನಾಡಿನ ವವತುರೈ ಮುಖ್ಯ ಭೂಭಾಗದಿಂದ ಸುಮಾರು 500 ಮೀಟರ್ ದೂರದಲ್ಲಿರುವ 2 ಬಂಡೆಗಳ ಒಂದರ ಮೇಲೆ ನಿಂತಿದೆ. ಸ್ವಾಮಿ ವಿವೇಕಾನಂದರು ಇಲ್ಲಿ ಜ್ಞಾನೋದಯವನ್ನು ಪಡೆದರು ಎಂದು ಹೇಳಲಾಗುತ್ತದೆ. ತಿರುವಳ್ಳುವಾರ್ ಪ್ರತಿಮೆ ತಲೆ ಎತ್ತಿ ನೋಡಿದರೂ ಕೂಡ ಆ ಮುಖ ನಮ್ಮ ಕಣ್ಣಿಗೆ ಕಾಣುವುದೇ ಇಲ್ಲ. ಅಂತಹ ಒಂದು ಬೃಹದಾಕಾರವಾದಂಥ ಒಂದು ವಿಗ್ರಹ ಆಗಿದೆ. ಅದರ ಸುತ್ತಲೂ ಭಯಂಕರವಾಗಿ ಬೀಸುವಂತಹ ಸಮುದ್ರದ ಒಂದು ಸುಳಿ ಗಾಳಿ ನಮ್ಮನ್ನು ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋ ರೀತಿಯಲ್ಲಿ ನಮಗೆ ಅನುಭವವನ್ನು ಇಲ್ಲಿ ಕೊಡ್ತಾ ಹೋಗುತ್ತೆ. ಈ ಒಂದು ಗಾಜಿನ ಸೇತುವೆಯ ಒಂದು ಮಾಹಿತಿ ಅಥವಾ ಆ ಚಿತ್ರಣ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳು.